ಗೈಸ್ ಫೈನಲಿ ಇವಾಗ ಕಾಲೇಜಿಗೆ ಬಂದಿದ್ದೀವಿ. ಒಪಿನಿಯನ್ ಕೇಳುವ ಇವಾಗ ಹೆಂಗಿತ್ತು ಅಂತ. ಪೇಪರ್ ಉಪಾಯ ತಂದು ಕೊಟ್ಟಿದ್ದಾಳೆ ನಮಗೆ, ಅಲ್ಲಿ ನಿಂತಿದ್ದಾಳೆ. ನಮ್ದಂತೂ ಓದ್ಲಾ, ಇವಾಗ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಚಾಟ್ ಜಿ ಪಿ ಟಿಗೆ ಹಾಕೋಣ ಬನ್ನಿ. ಕರೆಕ್ಟಾಗಿದ್ರೇನು ಓಕೆ, ಇಲ್ಲಾಂದರೆ ಹೋಗೇನೆ ಟ್ರೈ ಮಾಡೋಣ ಹೇಗಿದೆ ಅಂತ. ಬಾಯ್ ಬಾಯ್. ನೋಡಿ ಹಾಸ್ಟೆಲ್ ಊಟ, ಬಸ್ಸಾರು, ಅನ್ನ. ಗೈಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ನಾನಿವತ್ತು ವ್ಲಾಗ್ ಇವಾಗನ್ನ ಹಾಸ್ಟೆಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಮತ್ತು ನಮ್ಮ ಹುಡುಗ ಇಬ್ಬರು ರೆಡಿಯಾಗಿದ್ದೀವಿ. ರಾತ್ರಿ ಪ್ರಿಪೇರ್ ಮಾಡಿರೋಂಥ ನೋಟ್ಸ್ ಇದು ಗೈಸ್. ಇಷ್ಟೇ ಪೇಪರ್ಸು, ಒಂದು 10-15 ಪೇಜ್ ಹೊಡೆದಿದ್ದೀವಿ. ನೋಡೋಣ ಏನು ಮಾಡೋದು. ಮತ್ತೆ ಎಷ್ಟು ಪ್ರಿಪೇರ್ ಆಗೋಣ ಏನೋ ಕಾರಣೆ. ಏನು ಮತ್ತೆ ಎಲ್ಲಿ ಇಲ್ಲ ಓಹೋ, ಗಂಟು ಕಟ್ಟಿದಿ ಅಂದರೆ ಏನೋ ಮಾಡ್ತೀವಿ. ಓದಲಿಲ್ಲ, ಅದಕ್ಕೆ ಸ್ವಲ್ಪ ಕ್ಲಾಸಿಗೆ ಸಡನ್ ಆಗಿ ಎಲ್ಲ ನೋಡ್ಕೊಂಡು ಹೋಗ್ಬೇಕಂತ. ಏನು ಮಾಡುವ ಬಾ. ನಿದ್ದೆ ಬಂದಂಗೆ ಇದೆ, ಸ್ನಾನ ಮಾಡ್ದಾಗಿದೆ. ಏನು ಮಾಡುವ. ಕ್ಯಾಲ್ಕುಲೇಟರ್ ಕೂಡ ತಗೊಂಡಿಲ್ಲ ಗೈಸ್. ಯಾರನ್ನೋ ಇನ್ನೊಬ್ರು ನಮ್ಮ ಹುಡುಗರೆಲ್ಲ ರೆಡಿ ಆದರು. ಹಾಂ ಗೈಸ್ ಫೈನಲಿ ಇವಾಗ ಕಾಲೇಜಿಗೆ ಬಂದಿದ್ದೀವಿ. ನೋಡಿ ಪ್ರಶಾಂತ್ ಬಂದವನೇ. ಗೈಸ್ ಇವಾಗ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಒಳಗಡೆ ಹೋಗ್ತಾ ಇದ್ವಿ. ನೋಡಿ ಎಲ್ಲ ಹಾಲ್ ಟಿಕೆಟ್ ಎಲ್ಲ ತಗೊಂಡು, ಮತ್ತೆ ನಿಂತ ನಂದು ಹಾಲ್ ಟಿಕೆಟ್ ಎಲ್ಲ ತಗೊಂಡು ಒಳಗಡೆ ಬನ್ನಿ. ಇವಾಗ ಒಳಗಡೆ ಹೋಗಿ ಎಕ್ಸಾಮ್ ಬರ್ಬಿಟ್ಟು ಬಂದು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ಫೈನಲಿ ಎಕ್ಸಾಮಿಂದ ಆಚೆ ಬಂದು ಟೈಮ್ ನೋಡಿ 2 ಗಂಟೆ ಆಗೈತೆ. ಬನ್ನಿ ಎಲ್ಲರದು ಒಪಿನಿಯನ್ ಕೇಳುವ ಇವಾಗ ಹೆಂಗಿತ್ತು ಅಂತ. ಪೇಪರ್ ಎಲ್ಲ ಕ್ವಶನ್ ಪೇಪರು ನಮ್ಮ ಚಂದನ ಪಪಾಯ ತಂದು ಕೊಟ್ಟಿದ್ದಾಳೆ ನಮಗೆ. ನೀಟಾಗಿ ಕಟ್ ಮಾಡಿಕೊಂಡು ತಂದಿದ್ದಾಳೆ. ಮಧ್ಯಾಹ್ನ ಊಟ ಇಲ್ಲ ಗೈಸ್, ಸ್ವಲ್ಪ ಪರವಾಗಿದ್ದೀವಿ. ಚೆನ್ನಾಗಿದೆ ಗೈಸ್, ಪರವಾಗಿಲ್ಲ. ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಅವರಲ್ಲೆಲ್ಲ ವಾಟ್ಸಪ್ ಹೋಗೋದ ಗೈಸ್. ನಮ್ಮ ಬಾಯ್ಸ್ಗೂ ಕೊಡ್ಬೇಕಿದ್ದೀನ, ಬನ್ನಿ ಹೋಗುವ. ಗೈಸ್ ಕ್ವಶನ್ ಪೇಪರ್ ಮಾತ್ರ ಆಕ್ಟಿವಿಟಿ ಬಿಟ್ಟಿದ್ರಲ್ಲ 12 ಮಾರ್ಕ್ಸ್ ಬರ್ದಿರೋದೆಲ್ಲ ಥಿಯರಿನೇ. ತಪ್ಪಿತ್ತು ಯಪ್ಪ, ಪೇಪರ್ ಒಂದು ಪ್ರಾಬ್ಲಮ್ ಕರೆಕ್ಟಾಗಿ ಮಾಡಿಲ್ಲ. ಸುಮ್ಮನೆ ಅಟೆಂಡ್ ಮಾಡಿದ್ದೀವಿ ಅಷ್ಟೇ. ಬೈ ಹೆಂಗಿತ್ತು ಪೇಪರ್ ನಿಮ್ಮದು? ಚೆನ್ನಾಗಿ ಬರ್ದ್ರಾ ಬೈ ನಿಮ್ಮದು? ನಮ್ದಂತೂ ಓದ್ಲಾ, ನಮ್ದಂತೂ ಖಾಲಿ. ಮತ್ತೆ ಬರೆಯೋ ಪ್ರೋಗ್ರಾಮ್ ಅದೇ. ಯಾಕಂದ್ರೆ ನೆಕ್ಸ್ಟ್ ಅನ್ಸಕತ್ತದ ನನಗೆ ಕೂಡ. ನಮ್ಮದು ಮಾತ್ರ ಆ ತಿಂಡಿ ನೀರು ಕುಡಿದ್ಬಿಟ್ಟೆ ನನಗೆ. ಯಾಕೆ ಮತ್ತೆ ಪ್ರಶಾಂತ ಒಬ್ಬ ಬರ್ದಿರ್ತಾರೆ, ಒಂದು ಕ್ವಶನ್ ಡೌಟ್ ಇದೆ, ನಾನು ಚಾಟ್ ಜಿ ಪಿ ಟಿಗೆ ಹಾಕಬೇಕು, ಆಮೇಲೆ ತೋರಿಸ್ತೀನಿ. ಚಾಟ್ ಜಿ ಪಿ ಟಿಗೆ ಹಾಕ್ಬೇಕು, ಪಕ್ಕಾ ಆನ್ಸರ್ ಏನು ಅಂತ ಗೊತ್ತಿಲ್ಲ. ಅಟೆಂಡ್ ಮಾಡಿದ್ದೀನಿ ಒಟ್ಟು ನಾನು. ಒಂದು ಕ್ವಶನ್ ನನಗೆ ಡೌಟ್ ಇದೆ, ಅದು ಕರೆಕ್ಟಾಗಿ ಮಾಡಿದ್ದೀನಿ ಅಂತ. ಇವಾಗ ಅದು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಚಾಟ್ ಜಿ ಪಿ ಟಿಗೆ ಹಾಕೋಣ ಬನ್ನಿ. ಚಾಟ್ ಜಿ ಪಿ ಟಿಗೆ ಹಾಕಿ ನೋಡುವ ಗೈಸ್. ನೋಡಿ 4ನೇ ಕ್ವಶನ್ ಗೈಸ್. ABC ಲಿಮಿಟೆಡ್ ನೋಡಿ, ಬನ್ನಿ.
ಗೈಸ್ ಆನ್ಸರ್ ಏನೋ ಕರೆಕ್ಟಾಗಿದ್ರೇನೋ ಓಕೆ, ಇಲ್ಲಾಂದರೆ ಹೋಗೇನೆ. ಸಿಗ್ತಾ ಇದೆ ಗೈಸ್. ಬಂತು ಪ್ರಾಫಿಟ್ಟು. ಗೈಸ್ ನೋಡಿ ಆನ್ಸರ್ ಬಂತು. ಡಿಲೂಟೆಡ್ EPS ಇದೇನು 5 lakhs ಏನು ತೋರಿಸ್ತದೆ. ಪರ್ ಇಂಕ್ರಿಮೆಂಟ್ 0. ಗೈಸ್ ಸ್ವಲ್ಪ ಕಾನ್ಫಿಡೆಂಟ್ ಇತ್ತು, ಇದು ನೋಡ್ಬಿಟ್ಟು ಓಪೆ ಹೋಗ್ಬಿಡ್ತು ನನಗೆ ಇವಾಗ. ನಿಂದು ಲವ್ ನೋಡಲೇ ನೋಡ್ಲಾ, ನೀನ್ ಕರೆಕ್ಟ್ ಮಾಡಿರ್ತೀಯ ಮಗ ಲವ್. ಗೈಸ್ ಫೈನಲ್ ಆನ್ಸರ್ ನೋಡಿ 0.50 per share ಅಂತ ಬಂದ್ಬಿಟ್ಟೈತೆ. EPS ಗೈಸ್ ಆನ್ಸರ್ ಅಂತೂ 0.5 ಬಂದಿರ್ಬೇಕಪ್ಪ. ಬಂದೈತೆ ನಿಜ ಲವ್. ಯಾವ ಹಾಕಿದೀನಿ ಎಷ್ಟು ಮತ್ತೆ ಹೋಗೋದು ನನಗೆ. ಪೇಪರ್ ERP ಏನಿಲ್ಲ ಪಾಸ್ ಆಗ್ತೀವಿ ಗೈಸ್, ಬಟ್ ಅವರು ನಮ್ಮ ಮೈಂಡ್ ಸೆಟ್ ಎಲ್ಲ ವ್ಯಾಲ್ಯೂ ಮಾಡಿದ್ರೆ ಮಾತ್ರ ಪಾಸ್ ಆಯ್ತೀವಿ. ಏನ್ ಮಚ್ಚ, ಇಲ್ಲಾಂದ್ರೆ ಹೊಗೆನೆ. ರಾತ್ರಿ ಪ್ರಾಕ್ಟೀಸ್ ಮಾಡಿರೋದೇ ಏನೋ, ಇಲ್ಲಿ ಬಂದಿರೋದೇ ಏನೋ. ಥಿಯರಿ ಮಾತ್ರ ನೀಟಾಗಿ ಬರ್ತಿದೀವಿ ಗೈಸ್. ಥಿಯರಿ ಮಾತ್ರ ತಡ್ಕಿ ಪಡ್ಕಿ ಹುಡುಕ್ ಬರ್ತಿದೀವಿ ಥಿಯರಿನ. ಬನ್ನಿ ಗೈಸ್, ಇವಾಗ ಏನಾದರೂ ತಿನ್ನಕ್ಕೆ ಹೋಗೋಣ. ಎಲ್ಲದ ಗಾಡಿ ಇದಾ ನೋಡಿ ಗೈಸ್, ಪ್ರಶಾಂತ್ ಗಾಡಿ, ಹೋಂಡಾ ಯೂನಿಕಾರ್ನ್. ಏನೋ ಗಣೇಶಂದು ಇದಾಕ್ಸ್ಬಿಟ್ಟಿದೆಯೇ? ಹೌದೇ ಗೈಸ್, ಮಳೆ ಬರ್ತೈತೆ. ಬನ್ನಿ ತೋರಿಸ್ತೀನಿ, ಮಳೆ ಬರ್ತೈತೆ. ಎಕ್ಸಾಮ್ ಮುಗಿದ ತಕ್ಷಣ ಬಂದ್ಬಿಟ್ಟು ಮಳೆ. ನೋಡಿ ಮಳೆ ಬರ್ತೈತೆ ಗಾಯ್ಸ್. ಅವ್ರು ಸೈನ್ ಮಾಡ್ತಾವ್ರು, ಬರೋವು ಇಲ್ಲೇ ನಿಲ್ಸೋ. ಗೈಸ್ ನಾನು ಪ್ರಶಾಂತ್ ಗಾಡಿ ತಗೊಂಡಾಗಿಂದ ನಾನು ಅವನ ಗಾಡಿನ ಓಡಿಸೇ ಇರಲಿಲ್ಲ ಗೈಸ್. ಇವಾಗ ಓಡಿಸ್ತಾ ಇದ್ದೀನಿ, ಟ್ರೈ ಮಾಡೋಣ ಹೇಗಿದೆ ಅಂತ. ಚಂದನ ಹೊರಡ್ತಾ ಇದ್ದಾಳೆ. ಏಯ್ ಫೈಟ್ ಆಡಬಾರ್ದು. ಸರಿ ಬಾಯ್ ಬಾಯ್ ಬಾಯ್. ಸ್ನಾನ ಓಡಿಸಲ್ಲ ಗೈಸ್, ಅವನೇ ಓಡಿಸ್ತಾನಂತೆ. ಯಾಕೋ ಗಾಡಿ ಕೊಡ್ತಾ ಇಲ್ಲ, ಅವ್ನ ನಂಬಿಕೆನೇ ಇಲ್ಲ ಅವನಿಗೆ. ಬನ್ನಿ ಇವಾಗ ಹೋಗುವ. ಹಾಸ್ಟೆಲ್ಗೆ ಹೋಗ್ಬಿಟ್ಟು ಊಟ ಮಾಡ್ಬೇಕು ಗೈಸ್. ನಾನೇ ಓಡಿಸ್ತೀನಲ್ಲ, ನಾನು ಓಡಿಸಿದ್ರೆ ನಂಬಿಕೆನೇ ಇಲ್ಲ ನಿಮಗೆ ಮಗ. ಗೈಸ್ ಫೈನಲಿ ಇವಾಗ ಹಾಸ್ಟೆಲ್ ಹತ್ರ ಬಂದು ಓಡ್ತಾ ಇದ್ದಾನೆ. ಓಡ್ತೇನಾ? ಸರಿ ಬಾಯ್, ಹುಷಾರು. ಸರಿ ಬನ್ನಿ ಇವಾಗ ಹಾಸ್ಟೆಲ್ ಒಳಗಡೆ ಹೋಗುವ. ನೋಡಿ ಗೈಸ್, ಹಿಂಗೈತೆ ನಮ್ಮ ಹಾಸ್ಟೆಲ್. ಹೋಗಿ ಊಟ ಮಾಡಿಬಿಟ್ಟು ಬಂದೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕು ಗೈಸ್. ನೆಕ್ಸ್ಟ್ ಪೇಪರ್ ಐತೆ, ಅದು ಕೂಡ ಪ್ರಾಕ್ಟಿಕಲ್ಲು. ಬನ್ನಿ ಊಟದ ಹಾಲು ನೋಡಿ. ಹಾಸ್ಟೆಲ್ ಊಟ ಬಸ್ಸಾರು, ಅನ್ನ, ಪಲ್ಯ. ಇವಾಗ ಊಟ ಮಾಡುವ. ನೋಡಿ ನಮ್ಮ ಮಚ್ಚ ಆಲ್ರೆಡಿ ಬಂದು ಮಾಡ್ತಾಯಿದ್ದಾನೆ. ಮಾಡಿ ಮುಗಿಸೇ ಬಿಟ್ಟವನೇ. ಮಾತಾ ಬರ್ತಲ್ಲ ಊಟ. ಹಾಂ
ಊಟ ಮುಂದೆ ಮಾತೆ ಬರ್ತದೆ ಮಾತೇ ಬರ್ತದೆ. ಅಷ್ಟು ಟೇಸ್ಟಾಗಿದೆ. ಈ ಥರ ಹಾಸ್ಟೆಲ್ ಊಟ ಎಲ್ಲಿ ನಾನು ಮಾಡಿಲ್ಲ. ಅಷ್ಟು ಟೇಸ್ಟ್. ನಮ್ಮ ಹುಡುಗರೆಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ. ಬಾಲು, ಪವನ್, ಬೈ ಊಟ ಮಾಡ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀವಿ ಗೈಸ್ ಬ್ಲಾಗ್. ವೆಯ್ಟ್ ಮಾಡ್ತಾರೆ ಗೈಸ್. ಇವಾಗ ಫೈನಲಿ ಊಟ ಆಯಿತು. ಇವಾಗ ನೆಕ್ಸ್ಟ್ ಪೇಪರ್ ಪ್ರಿಪೇರ್ ಆಗಬೇಕು ಗೈಸ್. ನೆಕ್ಸ್ಟು ನಿರಂಜನ್ ಸರ್ದು ಐತೆ, ಸ್ಟ್ರಾಟಜಿಕ್ ಕಾಸ್ಟ್ ಮ್ಯಾನೇಜ್ಮೆಂಟು. ಅದು ಕೂಡ ಪ್ರಾಕ್ಟಿಕಲು. ಇವತ್ತು ನೆಕ್ಸ್ಟ್ ಇವಾಗ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ಬಾಯ್.